ಸಂಸತ್ ಭವನಕ್ಕೆ ಕಿಡಿಗೇಡಿಗಳು ನುಗ್ಗಿದಂತಹ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆದರೆ ಸಂಸತ್ ಭವನಕ್ಕೆ ನುಗ್ಗಿದ್ದು 4 ಅಲ್ಲ 7 ಮಂದಿ ಅನ್ನುವಂತಹ ಸುದ್ದಿ ಹೊರಬೀಳ್ತಾ ಇದೆ. ಈವರೆಗೆ ಒಟ್ಟು 6 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಪರಾರಿಯಾಗಿರುವಂತಹ ಮತ್ತೊಬ್ಬ ಆರೋಪಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಪ್ರಕರಣದ 6ನೇ ಆರೋಪಿ ವಿಕ್ರಮ್ ಶರ್ಮಾರನ್ನ ಈಗಾಗಲೇ ಬಂಧಿಸಲಾಗಿದೆ. 7ನೇ ಆರೋಪಿಗಾಗಿ ದೆಹಲಿ ಪೊಲೀಸರು ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಒಟ್ಟು 7 ಜನ ಸಂಸತ್ತಿನಲ್ಲಿ ಪ್ರವೇಶ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಸಂಸತ್ ಭವನಕ್ಕೆ ನುಗ್ಗಿದ್ದು ಕೇವಲ 4 ಅಲ್ಲ. ಈ ಪ್ಲಾನ್ ಇದೆಯಲ್ಲ, ಈ ಪ್ಲಾನ್ನಲ್ಲಿ ಭಾಗಿಯಾಗಿರುವಂಥದ್ದು ಕೇವಲ 4 ಅಲ್ಲ. ಇದರಲ್ಲಿ ಒಟ್ಟು 7 ಜನ ಇದ್ದಾರೆ. 7 ಮಂದಿಯಲ್ಲಿ ಈವರೆಗೆ 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಯಾವಾಗ ತನಿಖೆಗಿಳಿದ್ರು ತಕ್ಷಣವೇ ಈಗಾಗಲೇ 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. 6 ಜನರಲ್ಲಿ ಇದೀಗ ಒಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವಂತಹ ಮತ್ತೊಬ್ಬ ಆರೋಪಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇನ್ನು ಪ್ರಕರಣದ 6ನೇ ಆರೋಪಿ ವಿಕ್ರಮ್ ಶರ್ಮಾ ಈಗಾಗಲೇ ಬಂಧಿಯಾಗಿದ್ದಾನೆ. 7ನೇ ಆರೋಪಿಗಾಗಿ ದೆಹಲಿ ಪೊಲೀಸರು ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಒಟ್ಟು 7 ಜನ ಆರೋಪಿಗಳು, ಅದರಲ್ಲಿ 6 ಜನ ಬಂಧನವಾಗಿದ್ದಾರೆ. ಆ ಆರೋಪಿಗಳ ಹೆಸರನ್ನ ನೋಡ್ತಾ ಹೋಗೋದಾದರೆ ಸಾಗರ್ ಶರ್ಮಾ ಲಖನೌ ಮೂಲದವರು, ಅದೇ ರೀತಿಯಾಗಿ ಮನೋರಂಜನ್ ಮೈಸೂರು ಮೂಲದವರು, ಅಂದರೆ ನಮ್ಮ ಕರ್ನಾಟಕದವರೇ, ಇವರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ನೀಲಂ ಕೌರ್, ಈ ನೀಲಂ ಕೌರ್ ಹರಿಯಾಣ ಮೂಲದವರು. ಯಾವಾಗ ಸ್ಮೋಕ್ ಬಾಂಬನ್ನು ಇವರು ಸಿಡಿಸಿದ್ರು, ಅದಾದ ಬಳಿಕ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಹೊರಹಾಕಿದ್ರು. ಅದೇ ರೀತಿಯಾಗಿ ಅಮೋಲ್ ಶಿಂಧೆ, ಈತ ಮಹಾರಾಷ್ಟ್ರ ಮೂಲದ ಯುವಕ. ಹೀಗೆ ಒಟ್ಟು 4 ಜನರ ಹೆಸರು ಈಗಾಗಲೇ ಬೆಳಕಿಗೆ ಬಂದಿದೆ. ಅದೇ ರೀತಿಯಾಗಿ ಇನ್ನೂ 2 ಆರೋಪಿಗಳನ್ನು ಸೆರೆ ಹಿಡಿಯಲಾಗಿದೆ. ಒಟ್ಟು 6 ಜನ ಆರೋಪಿಗಳು ಸೆರೆ ಸಿಕ್ಕಿದ್ದಾರೆ. ಮತ್ತೋರ್ವನಿಗಾಗಿ ಈಗಾಗಲೇ ಬಲೆ ಬೀಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಯಾವಾಗ ಆರೋಪಿ ಸಂಸತ್ ಭವನದಲ್ಲಿ ಸೆರೆ ಸಿಕ್ಕ, ಆತನನ್ನು ಸೆರೆ ಹಿಡಿದಂತಹ ಸಂಸದರು ಆತನನ್ನು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈಗಾಗಲೇ ನಾವು ನಮ್ಮ ಸಂಸತ್ತು ಸಾಕಷ್ಟು ಅನುಭವಿಸಿಯಾಗಿದೆ. 2001ರ ಘಟನೆ ಮತ್ತೆ ಮರುಕಳಿಸದೇ ಇರಲಿ ಅಂತ ಅನೇಕರು ಪ್ರಾರ್ಥನೆ ಕೂಡ ಮಾಡ್ತಾ ಇದ್ರು. ಈ ಒಂದು ದಿನವನ್ನು ಕರಾಳ ದಿನಾಚರಣೆಯಾಗಿ ಆಚರಣೆ ಮಾಡಲಾಗ್ತಾ ಇತ್ತು. ಇವತ್ತಿನ ದಿನ ಈ ರೀತಿಯಾಗಿ ಒಂದು ಘಟನೆಯನ್ನು ಮಾಡಿರೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು ಶೋಧ ಕಾರ್ಯದ ಬಳಿಕ ಎಲ್ಲವನ್ನೂ ಕೂಡ ಹೊರಹಾಕಬೇಕಾಗಿದೆ, ತನಿಖೆ ಬಳಿಕ. ಯಾಕಂದರೆ ಆರೋಪಿಗಳು ಬೇರೆ ದಿನವನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದಾಗಿತ್ತು. ಆದರೆ ಇಡೀ ದೇಶ ಕಪ್ಪು ದಿನ ಅಂತ ಆಚರಣೆ ಮಾಡಿದಂತಹ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಸಂಸತ್ತಿನ ಮೇಲೆ ಉಗ್ರರ ದಾಳಿಯಾದಂತಹ ದಿನವನ್ನೇ ಪ್ರಮುಖ ದಿನವಾಗಿ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಈವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ತನಿಖೆ ಬಳಿಕ ಎಲ್ಲವೂ ಕೂಡ ಗೊತ್ತಾಗುತ್ತೆ.